ಮತ್ತೆ ಕಾಯಿಲೆಗಳಿರ್ತಂದ್ರೆ ಗುರುತಿಸಿ ಅವ್ರನ್ನ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಅನ್ನೋದು ನಮ್ಮ ಧ್ಯೇಯ. ಸೊ ಅದರ ಅಡಿಯಲ್ಲಿ ಇವತ್ತಿನ ದಿನ ನಾವು ಹೃದಯ ಸಂಬಂಧಿ ಕಾಯಿಲೆ ಇದೆ ಕ್ಯಾಂಪ್ನ ಹೈದರಾಬಾದ್ ರೈಲ್ವೆ ಚೈಲ್ಡ್ ಹಾಸ್ಪಿಟಲಿಂದ ಬಂದಿದ್ದಾರೆ ಡಾಕ್ಟರ್ಸು. ಅವರು ಇವತ್ತಿನ ದಿನ ಮಾರ್ಚ್ 7ನೇ ತಾರೀಕು ಇವತ್ತಿನ ದಿನ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಆಡಿಟೋರಿಯಂ ಹಾಲಲ್ಲಿ ಹಾಕಿಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ. ಸೊ ಈವರೆಗೂ ಸುಮಾರು ಒಂದು 220 ಮಕ್ಕಳು ಬಂದಿದ್ದಾರೆ, ಇಲ್ಲಿ ಬರೋರಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಣ ಇಲಾಖೆಯಿಂದ ಮತ್ತು WCD ಡಿಪಾರ್ಟ್ಮೆಂಟು ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ 3 ಒಗ್ಗೂಡಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಇದನ್ನು ನಾವು ಮತ್ತೆ ಇದರಲ್ಲಿ ಸೆಲೆಕ್ಟ್ ಆಗಿರೋ ಮಕ್ಕಳನ್ನ ಹಾಸ್ಪಿಟಲ್ದವರು ಮತ್ತೆ ಅವರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಫ್ರೀಯಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಅವ್ರಿಗೆ ಏನಿದೆ ಮುಂದಿನ ಚಿಕಿತ್ಸೆನ ಅವರು ಕೈಗೊಳ್ತಾರೆ. ಸೊ ಇದಕ್ಕೆ ಎಲ್ಲರೂ ಇನ್ನೂ ಯಾರಾದರೂ ಇದ್ದರೆ ಬಂದು ಭೇಟಿ ಆಗಬೇಕು. ನಾವು ಶಾಲೆ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಅಂಗನವಾಡಿಗಳಲ್ಲಿ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ವಸತಿ ಶಾಲೆಗಳಲ್ಲಿ ಮಾತ್ರ ನಾವು ಚೆಕಪ್ ಮಾಡ್ತೀವಿ. ಮಕ್ಕಳಿಗೆ ಇವತ್ತು ಕ್ಯಾಂಪ್ ಮಾಡ್ತಾರೆ. ಇವತ್ತು RBSಗೆ ಒಂದು ಯೋಜನೆಗೆ ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನಲ್ಲಿ 600ಕ್ಕೂ ಹೆಚ್ಚು ಮಕ್ಕಳಲ್ಲಿ ಇಮ್ಯುನಿಗಳನ್ನು ಗುರುತಿಸಿದ್ದಾರೆ. ಪ್ರತಿ ಹಂತದಲ್ಲಿ ಅಂಗನವಾಡಿಯಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಅನುದಾನಿತ ವಸತಿ ಶಾಲೆಗಳು ಸದುಪಯೋಗವನ್ನು ಮಕ್ಕಳು ಪಡ್ಕೊಳ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಅಖಂಡ ಗಂಗಾವತಿ ತಾಲೂಕಿನಲ್ಲಿ ಬಂದು ಅದಕ್ಕೆ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ನೆಕ್ಸ್ಟ್ ಹಂತವಾಗಿ ಇಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಆ ನ್ಯೂನತೆ ಕಂಡು ಬರ್ತಾರಲ್ಲ ಅದನ್ನು ಮತ್ತೆ ಫಾಲೋ ಅಪ್ ಕೂಡ ನಡೆಯುತ್ತೆ. ಉಚಿತವಾಗಿ ಶಸ್ತ್ರಚಿಕಿತ್ಸೆ ಪ್ರಾಥಮಿಕ ಆರೋಗ್ಯ ಗಂಗಾವತಿ ಮತ್ತು RBSಗೆ ಅಡಿಯಲ್ಲಿ ಅಖಂಡವಾಗಿ ನಡೆದಿರೋದ್ರಿಂದ ಮಕ್ಕಳಿಗೆ ಲಾಭ ಆಗ್ತಾ ಇದೆ. ಅದು ಕೂಡ ನಾವು ಮೊದಲಾಗಿ ಮೊದಲು ಕೂಡ ಇಷ್ಟೊಂದು ಶಸ್ತ್ರಚಿಕಿತ್ಸೆಗಳು ಮತ್ತು ಉಚಿತವಾಗಿ ನೀಡುವವರಿಗೆ ಭಾಗವಾಗಿ ಯಶಸ್ವಿಯಾಗಿದ್ದು ನಡೀತಾ ಇದೆ. ಮತ್ತು ಇಲಾಖೆ ಪರವಾಗಿ ಎಲ್ಲರಿಗೂ ಧನ್ಯವಾದ.